बेंगलुरु में आज पूर्व मंत्री राजशेखर पाटिल के नेतृत्व में बीदर जिला के कांग्रेस नेताओं का एक प्रतिनिधि मंडल आज मुख्यमंत्री सिद्धरामैया से मुलाकात करके बीदर जिले में कांग्रेस की गतिविधियों के बारे में मुख्यमंत्री सिद्धरामैया को अवगत करवाया। इस मौके पर मुख्यमंत्री सिद्धरामैया को एक ज्ञापन भी सौंपा गया। बताया जा रहा है कि बीदर जिला कांग्रेस और अन्य मुद्दों पर चर्चा हुई। इस प्रतिनिधि मंडल में एमएलसी चंद्रशेखर पाटिल, भीमराव पाटिल, पूर्व एमएलसी अरविंद कुमार अरली, नेता पुडलिकराव, धनराज तड़मपल्ली, अब्दुल मन्नान सेठ, लक्ष्मण राव बुलड़ा सहित अन्य नेता शामिल रहे। मुख्यमंत्री सिद्धरामैया से मुलाकात के बाद पूर्व एमएलसी अरविंद कुमार अरली ने मीडिया से बात की। विशेष संवाददाता की रिपोर्ट। ನಾಯಕರುಗಳಿಗೆ ಕಾರ್ಯಕರ್ತರಿಗೆ ಆಗಿರುವ ತೊಂದರೆ ಬಗ್ಗೆ ಅವರಿಗೆ ಹೇಳಿದರು. ಆ ಬಗ್ಗೆ ವಿವರವಾಗಿ ಕೇಳಿದರು. ಅದು ಮುಂಬರುವ ದಿನಗಳು ಎಲ್ಲ ಸರಿ ಮಾಡ್ತೀನಿ ಅಂತ ಹೇಳಿದ್ರು. ಆ ಉದ್ದೇಶವಾಗಿ ನಾವು ಬೀದರ್ದಲ್ಲಿ ಒಂದು 20 ಜನ ನಿಯೋಗ ಬಂದಿತ್ತು. ಅದರಲ್ಲಿ ರಾಜಶೇಖರ್ ಪಾಟೀಲರು, ಇಬ್ಬರು MLCಗಳಂತ ಭೀಮರಾವ್ ಪಾಟೀಲರು, ಚಂದ್ರಶೇಖರ್ ಪಾಟೀಲರು ಹಾಗೂ ನಾನು ಅರವಿಂದ್ MLC ಹಾಗೂ ರಾಜ್ಯದ ಸಹಕಾರ ವಿಭಾಗದ KPC ಅಧ್ಯಕ್ಷರಾದಂಥ ಧನರಾಜ್ ತಳಂಪಳ್ಳಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರುಗಳು ಸೇರಿದಂತೆ ಹಲವು ನಾಯಕರು ಬಂದಿದ್ದರು. ಈ ಸಮಸ್ಯೆ ಏನು ನಮ್ಮ ಜಿಲ್ಲೆಯಲ್ಲಿ ನಡೆದಿದೆ ಗೊಂದಲ, ಆ ಗೊಂದಲ ನಿವಾರಣೆ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿದ್ದಾರೆ. ಇಲ್ಲ ನಾವು ಹೋಗಿ ಬಂದ ತಕ್ಷಣ ಇಲ್ಲಿ ಸೆಷನ್ ಸ್ಟಾರ್ಟ್ ಆಯಿತು, ಇದರಲ್ಲಿ ಆಗಲಿಲ್ಲ. ಈ ಮುಂಬರುವ ದಿನ ಈ ಸೆಷನ್ ಮುಗಿದ ನಂತರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲ ಅಲ್ಲಿನ ನಮ್ಮ ಜಿಲ್ಲೆಯ ಜಿಲ್ಲಾ ಎಲ್ಲ ಮೇನ್ ಅಧಿಕಾರಿಗಳು ಎಲ್ಲ BJP ಮ್ಯಾಂಡೇಟ್ ಅದಾರ. ಅವ್ರನ್ನ ಎಲ್ಲರನ್ನ ಚೇಂಜ್ ಮಾಡಿ ಬೇರೆ ಅಧಿಕಾರಿಗಳನ್ನ ಹಾಕಿ, ಯಾಕಂದರೆ ನಮ್ಮ ಕಾಂಗ್ರೆಸ್ ನಾಯಕರುಗಳಿಗೆ ಆಮೇಲೆ ಕಾಂಗ್ರೆಸ್ ಬೆಂಬಲಿತ ಎಲ್ಲ ಪ್ರಜೆಗಳಿಗೆ ಸಹಕಾರ ಆಗಬೇಕು. ಯಾಕಂದರೆ ಈಗ ಏನಾಗ್ತದೆ, ಬರೀ BJP ಒಬ್ಬರಿಗೆ ಹೆಲ್ಪ್ ಆಗ್ತಾಯಿದೆ. BJP ನಾಯಕರು ಏನು ಹೇಳ್ತಾರೆ ಅವರು ವರ್ಕರ್ಗಳಿಗೆ ಸಾಕ್ತಿದೆ. ಅದನ್ನು ಬದಲಾವಣೆ ಮಾಡಿ ಅನ್ನೋ ಉದ್ದೇಶದಿಂದ ಮಾನ್ಯ ಮುಖ್ಯಮಂತ್ರಿ ಒತ್ತಾಯ ಮಾಡಿದ್ದಾರೆ. ಸೇಮ್ ಆಯ್ತು, ಈಗ ಚೆಕ್ ಮಾಡಿ ಎಲ್ಲ ಇಲ್ಲ ಅವರು ಸಹಕಾರ ಮಾಡಿದ್ದಾರೆ. ಈ ಬಗ್ಗೆ ಅವರು ಗ್ರೌಂಡ್ ರಿಯಾಲಿಟಿ ತರಿಸ್ಕೊಂಡಿದ್ದಾರೆ. ಈಗ ಈ ಸೆಷನ್ ಮುಗಿದ ನಂತರ ಅವರು ಕ್ರಮ ಕೈಗೊಳ್ತೀನಿ.